Hi everyone, let us now discuss about the topic monotonic sequences. Before going to monotonic sequences, let us discuss about the monotonically increasing sequence. Monotonically increasing sequence. What is monotonically increasing sequence? ಏನು ಹೇಳುತ್ತೆ monotonically increasing sequence ಅಂದರೆ ಒಂದು ಸೀಕ್ವೆನ್ಸ್ xn is said to be monotonically increasing. ಈ ಸೀಕ್ವೆನ್ಸ್ xn monotonically increasing ಆಗಬೇಕು ಅಂದರೆ ಕಂಡೀಷನ್ ಯಾವ ರೀತಿ ಇರಬೇಕು? if x1 lesser than equal to x2 lesser than equal to x3 lesser than equal to x4 lesser than equal to and so on lesser than equal to xn lesser than equal to xn plus 1 lesser than equal to and so on up to infinity. ಈ ರೀತಿ ಕಂಡೀಷನ್ ಇರಬೇಕು. ಅಂದರೆ ಈಗ ಒಂದು ಕೊಟ್ಟಿರುವಂಥ ಸೀಕ್ವೆನ್ಸು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗ್ತಿದೆ ಅಂದರೆ x1 ಲೆಸರ್ ದ್ಯಾನ್ ಈಕ್ವಲ್ ಟು x2 ಅಂದರೆ ಫಸ್ಟ್ ಟರ್ಮ್ ಲೆಸರ್ ದ್ಯಾನ್ ಸೆಕೆಂಡ್ ಟರ್ಮ್ ಈಸ್ ಲೆಸರ್ ದ್ಯಾನ್ ಥರ್ಡ್ ಟರ್ಮ್ ಈಸ್ ಲೆಸರ್ ದ್ಯಾನ್ ಫೋರ್ತ್ ಟರ್ಮ್ ಆ್ಯಂಡ್ ಸೋ ಆನ್ ಅಪ್ ಟು nth ಟರ್ಮ್ ಅದೇ ರೀತಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ nth ಟರ್ಮ್ ಈಸ್ ಲೆಸರ್ ದ್ಯಾನ್ n+1 ಟರ್ಮ್ ಇರಬೇಕು ಆ್ಯಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿವರೆಗೂ ಇದೇ ರೀತಿ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಿದೆ. ಜನರಲಿ ಯಾವ ರೀತಿ ಬರೀತಾ ಹೋಗ್ತೀವಿ? ದಟ್ ಈಸ್ xn ಲೆಸರ್ ದ್ಯಾನ್ ಈಕ್ವಲ್ ಟು xn+1 ಅಂತ ಬರಿಬೋದಲ್ವಾ? xn ಲೆಸರ್ ದ್ಯಾನ್ ಈಕ್ವಲ್ ಟು xn+1 ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗಿ n ಈಕ್ವಲ್ ಟು 1 2 3 ಆ್ಯಂಡ್ ಸೊ ಆನ್ ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋದರೆ n ಈಕ್ವಲ್ ಟು 1 ಆದಾಗ x1 ಈಸ್ ಲೆಸರ್ ದ್ಯಾನ್ ಈಕ್ವಲ್ ಟು x1+1 ಅಂದರೆ ದಟ್ ಈಸ್ x1 ಲೆಸರ್ ದ್ಯಾನ್ ಈಕ್ವಲ್ ಟು x2 ಆಗುತ್ತೆ. ಫಸ್ಟ್ ಟರ್ಮ್ ಈಸ್ ಲೆಸರ್ ದ್ಯಾನ್ ಸೆಕೆಂಡ್ ಟರ್ಮ್. ನೆಕ್ಸ್ಟ್ ಇಫ್ n ಈಕ್ವಲ್ ಟು 2 ಇಫ್ n ಈಕ್ವಲ್ ಟು 1 ಆದಾಗ ಈ ರೀತಿ ಬರುತ್ತೆ. ಇಫ್ n ಈಕ್ವಲ್ ಟು 2 ಆದಾಗ x2 lesser than equal to x2+1. This implies x2 lesser than equal to x3 ಆಗುತ್ತೆ. ಸೆಕೆಂಡ್ ಟರ್ಮ್ ಈಸ್ ಲೆಸರ್ ದ್ಯಾನ್ ಥರ್ಡ್ ಟರ್ಮ್. ಸಕ್ಸೆಸಿವ್ ಟರ್ಮ್ ಈಸ್ ಏನಾಗುತ್ತೆ? ಸಕ್ಸೆಸಿವ್ ಟರ್ಮು ಗ್ರೇಟೆಸ್ಟ್ ಆಗ್ತಾ ಹೋಗುತ್ತೆ. ಪ್ರಿಸೈಡಿಂಗ್ ಟರ್ಮಿಗೆ ಕಂಪೇರ್ ಮಾಡ್ತಾ ಹೋದರೆ ಸಕ್ಸೆಸಿವ್ ಟರ್ಮ್ಸ್ ಮುಂದೆ ಬರುವಂಥ ಟರ್ಮ್ಸ್ ಎಲ್ಲ ಏನಾಗುತ್ತೆ? ಗ್ರೇಟೆಸ್ಟ್ ಒನ್ ಆಗುತ್ತೆ. ಇಲ್ಲಿ xn ಲೆಸರ್ ದ್ಯಾನ್ ಈಕ್ವಲ್ ಟು xn+1 ಅಂತ ಬಂದಿದೆ. ಇದನ್ನು ನಾವು xn+1 ಗ್ರೇಟರ್ ದ್ಯಾನ್ ಈಕ್ವಲ್ ಟು xn ಅಂತಲೂ ಬರ್ಕೋಬೋದಲ್ವಾ? ಗೊತ್ತಾಗ್ತಿದೆಯಾ? ದಿಸ್ ಇಂಪ್ಲೈಸ್ xn+1 ಈ xn ಈ ಕಡೆ ಬಂದರೆ ಏನಾಗುತ್ತೆ? -xn ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂತ ಬರೀಬೋದು. ಫಾರ್ ಆಲ್ n ಬಿಲಾಂಗ್ಸ್ ಟು n ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇದಕ್ಕೆ ನಾವೇನಂತ ಹೇಳ್ತೀವಿ? ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಈ ರೀತಿ ಸಿಂಪ್ಲಿಫೈ ಮಾಡಿದಾಗ xn+1 xn ಗ್ರೇಟರ್ ದ್ಯಾನ್ 0 ಬಂದರೆ ಅಂಥ ಸೀಕ್ವೆನ್ಸ್ ಏನಂತ ಹೇಳ್ತೀವಿ? ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಡೆಫಿನೇಷನ್ ಇನ್ನೊಂದು ರೀತಿ ಹೇಳ್ತೀನಿ ನೋಡಿ. ಈ ಸೀಕ್ವೆನ್ಸ್ xn ಈಸ್ ಸೆಡ್ ಟು ಬಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್. ಕಂಡೀಷನ್ ಏನಾಗಿರಬೇಕು? ಇಫ್ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xm ಆಗಿರಬೇಕು. ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗಬೇಕು. ಗೊತ್ತಾಗ್ತಿದೆಯಾ? ಅರ್ಥ ಆಯ್ತಾ? ಯಾವ ರೀತಿ? ಸಪೋಸ್ n ಈಕ್ವಲ್ ಟು 1 ಅಂತ ಕೊಡ್ತೀನಿ. 1 ಗ್ರೇಟರ್ ದ್ಯಾನ್ ಈಕ್ವಲ್ ಟು 2 ಅಲ್ವಾ? ಸಾರಿ ತಪ್ಪಾಗುತ್ತೆ. 2 ಅಂತ n ಈಕ್ವಲ್ ಟು 2 ಅಂತ ತಗೊತೀನಿ. 2 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು m ವ್ಯಾಲ್ಯೂ 1 ಆದಾಗ 2 ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಆಗುತ್ತೆ. x2 ಗ್ರೇಟರ್ ದ್ಯಾನ್ ಈಕ್ವಲ್ ಟು x1 ಆಗುತ್ತೆ. ಅಂದರೆ xn+1 ಗ್ರೇಟರ್ ದ್ಯಾನ್ ಈಕ್ವಲ್ ಟು xn. ಈ ರೀತಿನೇ ಅಲ್ವಾ? ಇಲ್ಲೇನಾಗಿರಬೇಕು? n ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗಿರಬೇಕು. n ವ್ಯಾಲ್ಯೂ ಮಸ್ಟ್ ಅಂಡ್ ಶುಡ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗಿರಬೇಕು. ಅವಾಗ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xm. ಗೊತ್ತಾಗ್ತಿದೆಯಾ? ಅವಾಗ ಅಂಥ ಸೀಕ್ವೆನ್ಸ್ ಏನಂತ ಹೇಳ್ತೀವಿ? ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನಿಮ್ಮ ರೆಫರೆನ್ಸಿಗಷ್ಟೇ ಇದು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಪ್ರಾಬ್ಲಮ್ಸ್ ಬೇರೆ ರೀತಿ ಮಾಡ್ತೀವಿ. ಇಲ್ಲೊಂದು ಎಕ್ಸಾಂಪಲ್ ಅಷ್ಟೇ ನಿಮ್ಮ ರೆಫರೆನ್ಸಿಗೆ. ಸೀಕ್ವೆನ್ಸ್ xn ಈಕ್ವಲ್ ಟು n ಅಂತ ಕೊಟ್ಟಿದ್ದಾರೆ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೀಕ್ವೆನ್ಸ್ xn ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ? n ಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗ್ತೀರಾ. ಇಫ್ n ಈಕ್ವಲ್ ಟು 1 ಆದಾಗ 1 ಬರುತ್ತೆ, 2 ಆದಾಗ 2, 3, 4 ಆ್ಯಂಡ್ ಸೊ ಆನ್ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ವಾ? ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಕಂಡೀಷನ್ ಏನಿದೆ? xn+1 ಗ್ರೇಟರ್ ದ್ಯಾನ್ ಈಕ್ವಲ್ ಟು xn ಆಗಿರುತ್ತೆ ಅಲ್ವಾ? ಮತ್ತೇನು? ಈ ರೀತಿ ಕಂಡೀಷನ್ ಆಗಬೇಕು. ಅಥವಾ ಜನರಲ್ ಆಗಿ x1 ಲೆಸರ್ ದ್ಯಾನ್ ಈಕ್ವಲ್ ಟು x2 ಲೆಸರ್ ದ್ಯಾನ್ ಈಕ್ವಲ್ ಟು x3 ಲೆಸರ್ ದ್ಯಾನ್ ಈಕ್ವಲ್ ಟು x4 ಆ್ಯಂಡ್ ಸೊ ಆನ್ ಈ ರೀತಿ ಬರುತ್ತೆ. ಇಲ್ಲಿ ನೋಡಿ, ಫಸ್ಟ್ ಟರ್ಮ್ ಈಸ್ ಲೆಸರ್ ದ್ಯಾನ್ ಸೆಕೆಂಡ್ ಟರ್ಮ್, ಸೆಕೆಂಡ್ ಟರ್ಮ್ ಈಸ್ ಲೆಸರ್ ದ್ಯಾನ್ ಥರ್ಡ್ ಟರ್ಮ್ ಈಸ್ ಲೆಸರ್ ದ್ಯಾನ್ ಫೋರ್ತ್ ಟರ್ಮ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ ಅಲ್ವಾ? ಅಂದರೆ ಏನಾಗುತ್ತೆ? ಇಲ್ಲಿ ಬರುವಂಥ xn+1 ಅಂದರೆ ಸಕ್ಸೆಸಿವ್ 2 ಟರ್ಮ್ಸ್ನ ಕಂಪೇರ್ ಮಾಡಿದರೆ ಇದು ಸಕ್ಸೆಸಿವ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ದ ಪ್ರಿಸೈಡಿಂಗ್ term. Successive term in the 2 ಇದೆ. 2 is greater than
1 ಆಗುತ್ತೆ. ಅಂದರೆ 2 ಅಂದರೆ ಇಲ್ಲಿ ಇದು ದಿಸ್ ಇಸ್ x1 ಪೊಸಿಷನ್, x2 ಪೊಸಿಷನ್. ಇಲ್ಲಿ x2 ಗ್ರೇಟರ್ ದ್ಯಾನ್ x1 ಅಂತ ಹೇಳ್ಬೋದಲ್ವಾ. ಸೊ ಅದೇ ರೀತಿ ಜನರಲ್ ಅಲ್ಲಿ ಯಾವ ರೀತಿ ಬರೀತೀರಾ, xn ಪ್ಲಸ್ 1 ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು xn ಅಂತ ಬರೀತೀರಾ ಫಾರ್ ಆಲ್ n. ಇಂಥ ಸೀಕ್ವೆನ್ಸ್ ನ ಏನಂತ ಹೇಳ್ತೀರಾ, ದೇರ್ ಫೋರ್ ಸೀಕ್ವೆನ್ಸ್ xn ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತೀರಾ. ಗೊತ್ತಾಗ್ತಿದ್ಯಾ? ಇದು ನಿಮ್ಮ ರೆಫರೆನ್ಸಿಗಷ್ಟೇ. ಪ್ರಾಬ್ಲಮ್ಸ್ ಪಾರ್ಟಲ್ಲಿ ಬಂದಾಗ ಪ್ರಾಬ್ಲಮ್ಸ್ನ ಬೇರೆ ರೀತಿ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀರಾ. ಈಗ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸಿಗೆ ನೋಡೋಣ. ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಏನ್ ಹೇಳುತ್ತೆ? ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂದ್ರೆ ಒಂದು ಸೀಕ್ವೆನ್ಸ್ xn ಕೊಟ್ಟಿರುವಂತ ಸೀಕ್ವೆನ್ಸ್ xn ಇಸ್ ಸೆಡ್ ಟು ಬಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆಗಬೇಕು ಅಂದ್ರೆ ಕಂಡೀಷನ್ ಏನಿರಬೇಕು, ಇಫ್ x1 greater than equal to x2 greater than equal to x3 greater than equal to x4 greater than equal to and so on greater than equal to xn greater than equal to xn plus 1 greater than equal to and so on up to infinity. Monotonically increasing ಏನಿತ್ತು, ಫಸ್ಟ್ ಟರ್ಮ್ ಇಸ್ ಲೆಸ್ ದನ್ ದ ಸೆಕೆಂಡ್ ಟರ್ಮ್ ಅಂಡ್ ಪ್ರತಿಯೊಂದು ಟರ್ಮ್ ಏನಾಗ್ತಿತ್ತು ಪ್ರಿಸೈಡಿಂಗ್ ಟರ್ಮ್ಗಿಂತ ಲೆಸ್ಸರ್, ಸಕ್ಸೆಸಿವ್ ಆಗ್ತಾ ಹೋದಂಗೆ ಪ್ರಿಸೈಡಿಂಗ್ ಟರ್ಮ್ಸ್ ಲೆಸ್ಸರ್ ಬರ್ತಾ ಇತ್ತಲ್ವಾ. ಇಲ್ಲೇನು ಫಸ್ಟ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ದ ಸೆಕೆಂಡ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ದ ಥರ್ಡ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ದ ಫೋರ್ತ್ ಟರ್ಮ್ ಅಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿ ವರ್ಗು ಇದೇ ರೀತಿ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಇದನ್ನ ಯಾವ ರೀತಿ ಬರೀಬಹುದು ಜನರಲ್ ಅಲ್ಲಿ, ದಟ್ ಈಸ್ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xn ಪ್ಲಸ್ 1 ಅಂತ ಬರೀಬಹುದಲ್ವಾ. ಸಪೋಸ್ x ಗೆ ವ್ಯಾಲ್ಯೂಸ್ ನ ಕೊಡಿ, 1 ಆಗುತ್ತೆ. x ಇಫ್ n ಈಕ್ವಲ್ ಟು 1 ಆದಾಗ x1 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು x1 ಪ್ಲಸ್ 1 ಇಸ್ 2, x1 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 2 ಆಯ್ತು. ಇಫ್ n ಈಕ್ವಲ್ ಟು 2 ಆದಾಗ x2 ಗ್ರೇಟರ್ ದ್ಯಾನ್ ಈಕ್ವಲ್ ಟು x2 ಪ್ಲಸ್ 1 ಇಸ್ 3, 2 ಈಸ್ ಗ್ರೇಟರ್ ದ್ಯಾನ್ 3 ಆಗುತ್ತೆ. ಇದನ್ನ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xn ಪ್ಲಸ್ 1 ಅನ್ನ ನಾವು ಯಾವ ರೀತಿ ಬರ್ಕೋಬಹುದು, xn ಪ್ಲಸ್ 1 ಈಸ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು xn ಅಂತಾನು ಬರ್ಕೋಬಹುದಲ್ವಾ. ನೆಕ್ಸ್ಟ್ ದಿಸ್ ಇಂಪ್ಲೈಸ್ ಈ xn ಈ ಕಡೆ ಬಂದ್ರೆ ಏನಾಗುತ್ತೆ, xn ಪ್ಲಸ್ 1 ಮೈನಸ್ xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು 0 ಅಂತ ಬರ್ಕೋಬಹುದಲ್ವಾ. ಫಾರ್ ಆಲ್ n ಬಿಲಾಂಗ್ಸ್ ಟು n ಆಗುತ್ತೆ. ಇದೇನು ಹೇಳುತ್ತೆ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂದ್ರೆ ಏನು ಅಂತ. ಇನ್ನೊಂದು ಡೆಫಿನೇಷನ್ ಹೇಳ್ತೀನಿ ನೋಡಿ. ಸೀಕ್ವೆನ್ಸ್ xn ಆರ್ ಇನ್ನೊಂದು ಡೆಫಿನೇಷನ್, ಸೀಕ್ವೆನ್ಸ್ xn is said to be monotonically decreasing if ಕಂಡೀಷನ್ ಏನು, xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು xm ಆಗಿರಬೇಕು ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಕಂಡೀಷನ್. xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು xm ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m. n ಸಪೋಸ್ 2 ಅಂತ ತಗೊಂತೀನಿ, ಗ್ರೇಟರ್ ದ್ಯಾನ್ 1, n ವ್ಯಾಲ್ಯೂ 2, m ವ್ಯಾಲ್ಯೂ 1 ಅಂತ ತಗೊಂತೀನಿ. x2 ಈಸ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು x, m ಅಂದ್ರೆ 1 ಅಲ್ವಾ. ಇಲ್ಲಿ ಸೆಕೆಂಡ್ ಟರ್ಮ್ ಈಸ್ ಲೆಸ್ಸರ್ ದ್ಯಾನ್ x1 ಆಗುತ್ತೆ. ಇಲ್ಲಿ ಏನಾಗುತ್ತೆ, ಫಸ್ಟ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ x2, x1 ಗ್ರೇಟರ್ ದ್ಯಾನ್ x2 ಅಂದ್ರೂ ಒಂದೇ, x2 ಲೆಸ್ ದ್ಯಾನ್ x1 ಅಂದ್ರೂ ಒಂದೇ ಅಲ್ವಾ. ಗೊತ್ತಾಗುತ್ತೆ. ಈ ಕಂಡೀಷನ್ ಇಲ್ಲಿ ಏನಾಗುತ್ತೆ, ಪ್ರೂವ್ ಆಗುತ್ತೆ. ಈ ರೀತಿ ಬಂದ್ರೆ ಅಂದ್ರೆ ಫಸ್ಟ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ದ ಸೆಕೆಂಡ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ಥರ್ಡ್ ಟರ್ಮ್, ಈ ರೀತಿ ಬರ್ತಾ ಹೋದ್ರೆ ಅಂತ ಸೀಕ್ವೆನ್ಸ್ ನ ಏನಂತ ಹೇಳ್ತೀವಿ, ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂದ್ರೇನು, ಡಿಕ್ರೀಸಿಂಗ್ ಅಂದ್ರೇನು. ಇನ್ಕ್ರೀಸಿಂಗ್ ಅಲ್ಲಿ ನೋಡಿ, ಫಸ್ಟ್ ಟರ್ಮ್ ಲೆಸ್ ದನ್ ದ ಸೆಕೆಂಡ್ ಟರ್ಮ್ ಲೆಸ್ ದನ್ ದ ಥರ್ಡ್ ಟರ್ಮ್ ಲೆಸ್ ದನ್ ಫೋರ್ತ್ ಟರ್ಮ್ ಅಂಡ್ ಸೊ ಈ ರೀತಿ ಬರ್ತಾ ಹೋಗುತ್ತೆ. ಅದೇ ಡಿಕ್ರೀಸಿಂಗ್ ಅಲ್ಲಿ ಏನು, x1 ಗ್ರೇಟರ್ ದ್ಯಾನ್ x2 ಗ್ರೇಟರ್ ದ್ಯಾನ್ x3 ಗ್ರೇಟರ್ ದ್ಯಾನ್ x4 ಗ್ರೇಟರ್ ದ್ಯಾನ್ ಅಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ. ಇಲ್ಲಿ ನೋಡಿ, xn ಪ್ಲಸ್ 1 ಮೈನಸ್ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಫಾರ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಅದೇ ರೀತಿ ಡಿಕ್ರೀಸಿಂಗ್ ಅಲ್ಲಿ ಏನಾಗುತ್ತೆ, xn ಪ್ಲಸ್ 1 ಮೈನಸ್ xn ಲೆಸರ್ ದ್ಯಾನ್ ಈಕ್ವಲ್ ಟು 0 ಇನ್ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇದು ನಿಮ್ಮ ರೆಫರೆನ್ಸಿಗೆ ಮಾತ್ರ. ಸೀಕ್ವೆನ್ಸ್ xn ಈಕ್ವಲ್ ಟು 1/n ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನ್ ಬರ್ತಾ ಹೋಗುತ್ತೆ, ಸೀಕ್ವೆನ್ಸ್ xn ಈಕ್ವಲ್ ಟು n, ಇಫ್ n ಈಕ್ವಲ್ ಟು 1 ಆದಾಗ 1/1 ದಟ್ ಈಸ್ 1, 1/2, 1/3, 1/4 ಅಂಡ್ ಸೊ ಆನ್ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಿಸ್ ಈಕ್ವಲ್ ಟು 1, 1/2 is 0.5, 1/3 is 0.33, 1/4 is 0.25 ಅಂಡ್ ಸೊ ಆನ್ ಈ ರೀತಿ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಈಗ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಯಾವ ರೀತಿ ಬರುತ್ತೆ, x1 ಗ್ರೇಟರ್ ದ್ಯಾನ್ ಈಕ್ವಲ್ ಟು x2 ಗ್ರೇಟರ್ ದ್ಯಾನ್ ಈಕ್ವಲ್ ಟು x3. ಇಲ್ಲಿ ಹೇಳಿದೀನಲ್ವಾ, ಫಸ್ಟ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ಸೆಕೆಂಡ್ ಟರ್ಮ್. ಫಸ್ಟ್ ಟರ್ಮ್ x1 1 is greater than 0.5, 0.5 is greater than 0.33, it is greater than 0.25 and so on ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದ್ಯಾ. ಈ ರೀತಿ ಬಂದ್ರೆ ಇಂಥ ಸೀಕ್ವೆನ್ಸ್ ನ ಜನರಲ್ ಅಲ್ಲಿ ಯಾವ ರೀತಿ ಬರಿತೀವಿ, xn ಅಂದ್ರೆ ಇಲ್ಲಿ x2 is ಲೆಸ್ಸರ್ ದ್ಯಾನ್
ಅಥವಾ ಈಕ್ವಲ್ ಟು x1. ಇಲ್ಲಿ ಲೆಸ್ಸರ್ ದ್ಯಾನ್ ಇದೆ, ನಮಗೆ ಟರ್ಮ್ಸ್ ಎಕ್ಸಾಕ್ಟ್ ಟರ್ಮ್ ಗೊತ್ತಿರೋದ್ರಿಂದ ಲೆಸ್ಸರ್ ದ್ಯಾನ್ ಅಂತ ಬರೀಬಹುದು. ಇಲ್ಲಿ x2 ಲೆಸ್ಸರ್ ದ್ಯಾನ್ x1 ಆಗಿದೆ, x3 ಇಸ್ ಲೆಸ್ಸರ್ ದ್ಯಾನ್ x2 ಆಗಿದೆ, ಅಂಡ್ ಸೊ ಆನ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಜನರಲ್ ಅಲ್ಲಿ xn ಪ್ಲಸ್ 1 xn ಪ್ಲಸ್ 1 ಈಸ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು xn ಫಾರ್ ಆಲ್ n ಅಂತ ಬರೀಬಹುದು. ಇಂಥ ಸೀಕ್ವೆನ್ಸ್ ನ ಏನಂತ ಹೇಳ್ತೀವಿ? ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಈಗ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂದ್ರೆ ಏನು, ಡಿಕ್ರೀಸಿಂಗ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಮೊನೊಟಾನಿಕ್ ಸೀಕ್ವೆನ್ಸ್ ಅಂದ್ರೆ ಏನು ಅಂತ ನೋಡೋಣ. ಮೊನೊಟಾನಿಕ್ ಸೀಕ್ವೆನ್ಸ್. ಮೊನೊಟಾನಿಕ್ ಸೀಕ್ವೆನ್ಸ್ ಅಂದ್ರೆ ಒಂದು ಸೀಕ್ವೆನ್ಸ್ xn ಈಸ್ ಸೆಡ್ ಟು ಬಿ ಮೊನೊಟಾನಿಕ್. ಒಂದು ಸೀಕ್ವೆನ್ಸ್ xn ಏನಾಗಬೇಕು? ಮೊನೊಟಾನಿಕ್ ಸೀಕ್ವೆನ್ಸ್ ಆಗಬೇಕು ಅಂದ್ರೆ ಐದರ್ monotonically increasing. If it is either monotonically increasing or monotonically decreasing. Monotonically decreasing ಆಗಿರಬೇಕು. ಗೊತ್ತಾಗ್ತಿದೆಯಾ? ಒಂದು ಸೀಕ್ವೆನ್ಸ್ xn ಅದು ಮೊನೊಟಾನಿಕ್ ಆಗಬೇಕು ಅಂದ್ರೆ ಇದು ಐದರ್ ಮೊನೊಟಾನಿಕಲ್ ಇನ್ಕ್ರೀಸಿಂಗ್ ಆಗಿರಬೇಕು ಅಥವಾ ಡಿಕ್ರೀಸಿಂಗ್ ಆಗಿರಬೇಕು. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂದ್ರೆ ಏನು ಹೇಳ್ತೀರಾ? xn ಪ್ಲಸ್ 1 ಮೈನಸ್ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಫಾರ್ ಆಲ್ n. ಅಥವಾ ಇನ್ನೊಂದು ಡೆಫಿನಿಷನ್ ಏನು ಹೇಳುತ್ತೆ? xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xm ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗಿರುತ್ತೆ ಇನ್ಕ್ರೀಸಿಂಗ್. ಅದೇ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಅಂದ್ರೆ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಅಂದ್ರೆ xn ಪ್ಲಸ್ 1 ಮೈನಸ್ xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು 0 ಫಾರ್ ಆಲ್ n. ಅಥವಾ ಇನ್ನೊಂದು ಡೆಫಿನಿಷನ್ ಅಲ್ಲಿ xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು xm ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಮೊನೊಟಾನಿಕ್ ಸೀಕ್ವೆನ್ಸ್ ಆಗಬೇಕು ಅಂದ್ರೆ ಒಂದು ಸೀಕ್ವೆನ್ಸ್ ಅದು ಇದರ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗಿರಬೇಕು ಅಥವಾ ಡಿಕ್ರೀಸಿಂಗ್ ಆಗಿರಬೇಕು. ಗೊತ್ತಾಗ್ತಿದೆಯಾ? ನಾನು ಸ್ಟಾರ್ಟಿಂಗು ನಿಮ್ಮ ರೆಫರೆನ್ಸ್ಗೆ ಅಂತ ಒಂದು ಸೀಕ್ವೆನ್ಸ್ನ ಕೊಟ್ಬಿಟ್ಟು ಅದರಲ್ಲಿ ಮೊನೊಟಾನಿಕ್ ಇನ್ಕ್ರೀಸಿಂಗ್ ಹೆಂಗೆ ಡಿಕ್ರೀಸಿಂಗ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದೆ ಅಲ್ವಾ? ಸೀಕ್ವೆನ್ಸ್ ಎನ್ ಮತ್ತು ಸೀಕ್ವೆನ್ಸ್ 1/n ಕನ್ಸಿಡರ್ ಮಾಡ್ಕೊಂಡಿದ್ವಿ. ಈಗ ಪ್ರಾಬ್ಲಮ್ಸ್ ಯಾವ ರೀತಿ, ಪ್ರಾಬ್ಲಮ್ ಪಾರ್ಟಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ತೀವಿ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತೆ ಡಿಕ್ರೀಸಿಂಗ್ ಆಗುತ್ತೆ ಅಂತ ನೋಡೋದಕ್ಕೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ವೆರಿಫೈ ವೆದರ್ ದ ಫಾಲೋಯಿಂಗ್ ಸೀಕ್ವೆನ್ಸಸ್ ಆರ್ ಮೊನೊಟಾನಿಕ್. ವೆರಿಫೈ ವೆದರ್ ದ ಫಾಲೋಯಿಂಗ್ ಸೀಕ್ವೆನ್ಸಸ್, ವೆದರ್ ದ ಫಾಲೋಯಿಂಗ್ ಸೀಕ್ವೆನ್ಸಸ್ ಆರ್ ಮೊನೊಟಾನಿಕ್. ಏನಿಲ್ಲಿ ವೆರಿಫೈ ಮಾಡಬೇಕು, ಒಂದು ಏನು ಸೀಕ್ವೆನ್ಸ್ ಕೊಟ್ಟಿರ್ತಾರೆ ಅದು ಮೊನೊಟಾನಿಕ್ ಆಗುತ್ತೆ ಅಂತ ವೆರಿಫೈ ಮಾಡಬೇಕು. ಫಸ್ಟ್ ಸೀಕ್ವೆನ್ಸ್ ಏನಿದೆ? ಸೀಕ್ವೆನ್ಸ್ xn ಈಕ್ವಲ್ ಟು ಸೀಕ್ವೆನ್ಸ್ 1 ಪ್ಲಸ್ 1/n ಅಂತ ತಗೊಳ್ಳೋಣ. ಅಥವಾ ಇದನ್ನೇನ ಇನ್ನೊಂದು ರೀತಿ ಕೊಡ್ಬೋದು, n ಪ್ಲಸ್ 1/n. ಇದನ್ನ ನಾವು 1 ಪ್ಲಸ್ 1/n ಅಂತ ಬರ್ಕೋಬಹುದಲ್ವಾ? ಸೀಕ್ವೆನ್ಸ್ xn ಈಕ್ವಲ್ ಟು 1 ಪ್ಲಸ್ 1/n. ಈಗ ಮೊನೊಟಾನಿಕ್ ಆಗಬೇಕು ಅಂದರೆ ನಮಗೆ ಫಸ್ಟ್ xn ಏನು ಅಂತ ಗೊತ್ತಿರಬೇಕು, ಮತ್ತು xn ಪ್ಲಸ್ ಏನು, xn ಪ್ಲಸ್ 1 ಏನು ಅಂತ ಗೊತ್ತಿರಬೇಕು. ಗಿವನ್ ಇಲ್ಲಿ ಸೀಕ್ವೆನ್ಸ್ xn ಅಂದರೆ ಎಂಥ ಟರ್ಮ್ ಆಫ್ ದ ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ? 1 ಪ್ಲಸ್ 1/n ಅಂತ ಕೊಟ್ಟಿದ್ದಾರೆ. xn ಈಕ್ವಲ್ ಟು 1 ಪ್ಲಸ್ 1/n ಅಂತ ಬರ್ಕೋಬೋದಲ್ವಾ? ಈಗ ನಿಮಗೆ ಏನು ಬೇಕು? ಮೊನೊಟಾನಿಕ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಒಂದು xn ಟರ್ಮ್ ಬೇಕು, xn ಅಂದರೆ ಎಂಥ ಟರ್ಮ್ ಆಫ್ ದ ಸೀಕ್ವೆನ್ಸ್ ಬೇಕು, ಇನ್ನೊಂದು n ಪ್ಲಸ್ 1 ಟರ್ಮ್ ಆಫ್ ದ ಸೀಕ್ವೆನ್ಸ್ ಅಂದರೆ xn ಪ್ಲಸ್ 1 ಬೇಕು. ಸೊ xn ಪ್ಲಸ್ 1 ಅಂದರೆ n ಇರೋ ಹತ್ರ ಎಲ್ಲ n ಟೆನ್ಸ್ ಟು n ಪ್ಲಸ್ 1 ಆಗುತ್ತೆ. ಸೊ 1 ಪ್ಲಸ್ 1/n ಪ್ಲಸ್ 1 ಆಗುತ್ತೆ. ಗೊತ್ತಾಗ್ತಿದೆಯಾ? ಈಗ ಮೊನೊಟಾನಿಕ್ ಸೀಕ್ವೆನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು, ಮೊನೊಟಾನಿಕ್ ಆಗುತ್ತಾ ಇಲ್ವಾ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ? ಕಂಡೀಷನ್ ಕನ್ಸಿಡರ್ xn ಪ್ಲಸ್ 1 ಮೈನಸ್ xn ನಾವು ಕನ್ಸಿಡರ್ ಮಾಡ್ಕೊತೀವಿ. ಇದನ್ನ ಸಿಂಪ್ಲಿಫೈ ಮಾಡ್ತೀವಿ. ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಅದನ್ನ ಏನಂತ ಹೇಳ್ತೀವಿ? ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. xn ಪ್ಲಸ್ 1 ಮೈನಸ್ xn ಸಿಂಪ್ಲಿಫೈ ಮಾಡಿದಾಗ ಗ್ರೇಟರ್ ದ್ಯಾನ್ 0 ಬಂದರೆ ಮೊನೊಟಾನಿಕಲಿ ಇನ್ಕ್ರೀಸಿಂಗ್, ಲೆಸ್ ದ್ಯಾನ್ 0 ಬಂದರೆ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆ? ಇದನ್ನ ಸಿಂಪ್ಲಿಫೈ ಮಾಡಿ ನೋಡಿ. ಈಗ xn ಪ್ಲಸ್ 1 ಏನಿದೆ? xn ಪ್ಲಸ್ 1 ಈಸ್ 1 ಪ್ಲಸ್ 1/n ಪ್ಲಸ್ 1 ಮೈನಸ್ xn ಅಂದ್ರೆ ಏನಿದೆ? ಮೈನಸ್ ಆಫ್ 1 ಪ್ಲಸ್ 1/n ಇದೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ 1 ಪ್ಲಸ್ 1/n ಪ್ಲಸ್ 1 ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದರೆ ಮೈನಸ್ 1 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 1/n ಆಗುತ್ತೆ. ದಿಸ್ ಪ್ಲಸ್ 1 ಆ್ಯಂಡ್ ಮೈನಸ್ 1 ವಿಲ್ ಬಿ ಕ್ಯಾನ್ಸಲ್ಡ್. ದಿಸ್ ಇಂಪ್ಲೈಸ್ 1/n ಪ್ಲಸ್ 1 ಮೈನಸ್ 1/n. Here n into n plus 1 is the LCM. After simplification what we get? n minus of n plus 1. This equal to n. We have to multiply this minus sign within the
bracket. What we get? Minus n plus into minus is minus 1 by n into n plus 1. This and this is cancelled. What is the remaining? Minus 1 by n into n plus 1 is the remaining. Minus 1. Here in this number line 0 is here. 1, 2, 3 positive numbers. These are minus 1, minus 2 and so on. This minus 1 is greater than 0 or less than 0. ಏನು ಬರುತ್ತೆ? ಗ್ರೇಟರ್ ದ್ಯಾನ್ 0 ಆಗುತ್ತಾ? -1 ಈಗ ಮೈನಸ್ ಸೈನಲ್ಲಿ ಬಂದಿದೆ, ಮೈನಸ್ ಸಮಥಿಂಗ್ ಏನೋ ಬಂದಿದೆ ಅಂತಂದರೆ ದಿಸ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ 0 ಆಗುತ್ತಲ್ವಾ? 0ಕ್ಕಿಂತ ಚಿಕ್ಕದಾಗುತ್ತೆ. ಸೊ ದೇರ್ಫೋರ್ ಏನಾಗುತ್ತೆ? xn plus 1 minus xn is lesser than 0 for all n ಆಗುತ್ತೆ. Therefore sequence xn is monotonically decreasing. Therefore either monotonically increasing or decreasing sequence, it is a monotonic sequence ಅಂತ ಹೇಳ್ತೀವಿ. ಸೊ ಸೀಕ್ವೆನ್ಸ್ xn ಏನಾಗುತ್ತೆ? monotonic sequence ಆಗುತ್ತೆ. ಗೊತ್ತಾಗ್ತಿದೆಯಾ? monotonic sequence ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ ಯಾವ ರೀತಿ ಮಾಡೋದು ಅಂತ? ಒಂದು ಸೀಕ್ವೆನ್ಸ್ ಕೊಟ್ಟಿರ್ತಾರೆ. ಫಸ್ಟ್ nth ಟರ್ಮ್ ಆಫ್ ದ ಸೀಕ್ವೆನ್ಸ್ ಕೊಟ್ಟಿರ್ತಾರಲ್ವಾ, ಅದನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ n ಪ್ಲಸ್ 1th ಟರ್ಮ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ ಅಂತ ಕಂಡಿಟ್ಕೊಳ್ಳಿ. ನೆಕ್ಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ. xn ಪ್ಲಸ್ 1 ಮೈನಸ್ xn ಕನ್ಸಿಡರ್ ಮಾಡ್ಕೊಂಡಿದ್ಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇದು ಗ್ರೇಟರ್ ದ್ಯಾನ್ 0 ಬರುತ್ತಾ ಲೆಸ್ ದ್ಯಾನ್ 0 ಬರುತ್ತಾ ಅಂತ ಚೆಕ್ ಮಾಡಿ. ಗ್ರೇಟರ್ ದ್ಯಾನ್ 0 ಬಂದರೆ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತೆ, ಲೆಸ್ ದ್ಯಾನ್ 0 ಬಂದರೆ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಸೀಕ್ವೆನ್ಸ್ xn ಈಕ್ವಲ್ ಟು 1 ಮೈನಸ್ 1 ಬೈ n ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು? n ಟೆನ್ಸ್ ಟು n ಪ್ಲಸ್ 1 ಆದಾಗ nth ಟರ್ಮ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ? xn ಪ್ಲಸ್ 1th ಟರ್ಮ್ ಏನಾಗುತ್ತೆ? xn ಪ್ಲಸ್ 1th ಟರ್ಮ್ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. 1 ಪ್ಲಸ್ 1 ಬೈ ಮೈನಸ್ n ಪ್ಲಸ್ 1 ಆಗುತ್ತೆ. xnth ಟರ್ಮ್ ಏನಾಯಿತು? 1 ಮೈನಸ್ 1 ಬೈ n. n ಪ್ಲಸ್ 1th ಟರ್ಮ್ ಏನಾಯಿತು? 1 ಮೈನಸ್ 1 ಬೈ n. ನೆಕ್ಸ್ಟ್ ಏನು ಮಾಡ್ತೀರಾ? consider xn plus 1 minus xn equal to xn plus 1 ಅಲ್ಲಿ ಏನಿದೆ? 1 minus 1 by n plus 1. xn ಏನಿದೆ? 1 minus 1 by n ಅಂತ ಇದೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. 1 minus 1 by n plus 1 ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದರೆ minus 1 minus into minus is plus 1 by n ಆಗುತ್ತೆ. ಪ್ಲಸ್ 1 ಆ್ಯಂಡ್ ಮೈನಸ್ 1 ಕ್ಯಾನ್ಸಲ್ ಆಗಿ ರಿಮೈನಿಂಗ್ ಏನು ಉಳಿಯುತ್ತೆ? minus 1 by n plus 1 plus 1 by n ಉಳಿತು. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಡಿನಾಮಿನೇಟರಲ್ಲಿ ಏನು ಬರುತ್ತೆ? ಎಲ್ ಸಿ ಎಮ್ಮು n ಇಂಟು n ಪ್ಲಸ್ 1 ಬರುತ್ತೆ. ಮೈನಸ್ n ಮಲ್ಟಿಪ್ಲೈ ಮಾಡಿದರೆ ಮೈನಸ್ n ಪ್ಲಸ್ ಆಫ್ n ಪ್ಲಸ್ 1 ಬರುತ್ತೆ. ಪ್ಲಸ್ n ಮೈನಸ್ n ಕ್ಯಾನ್ಸಲ್ ಆಗುತ್ತೆ. ವಾಟ್ ಇಸ್ ದ ರಿಮೈನಿಂಗ್? 1 ಓವರ್ n ಇಂಟು n ಪ್ಲಸ್ 1 ಉಳಿತು. ಇಲ್ಲಿ ನೋಡಿ ನಂಬರ್ ಲೈನಲ್ಲಿ 0 ಇದೆ. 1 2 3 ಈ ಕಡೆ ಎಲ್ಲ ಬಂದರೆ ದಿಸ್ ಗ್ರೇಟರ್ ದ್ಯಾನ್ 0 ಆಗುತ್ತೆ. ಪಾಸಿಟಿವ್ ಬಂತು ಅಂದರೆ ಗ್ರೇಟರ್ ದ್ಯಾನ್ 0 ಆಗುತ್ತೆ ಫಾರ್ ಆಲ್ n. Therefore xn plus 1 minus xn greater than 0 for all n. ಅಂದರೆ ಏನಂತ ಹೇಳ್ತೀರಾ ಇಂಥ ಸೀಕ್ವೆನ್ಸ್ನ? ಸೀಕ್ವೆನ್ಸ್ xn ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಯಿತು ಅಂದರೆ ಅಂಥ ಸೀಕ್ವೆನ್ಸ್ನ ಏನಂತ ಹೇಳ್ತೀರಿ? ಮೊನೊಟಾನಿಕ್ ಸೀಕ್ವೆನ್ಸ್ ಅಂತ ಹೇಳ್ತೀರಾ. ಗೊತ್ತಾಗ್ತಿದೆಯಾ? ಮೊನೊಟಾನಿಕ್ ಸೀಕ್ವೆನ್ಸ್. ನೆಕ್ಸ್ಟ್ ಕ್ವೆಶನ್ ಸೀಕ್ವೆನ್ಸ್ ಇದೆ. ಈ ಕ್ವೆಶನ್ನೇ ಏನಂತ ಕೇಳ್ಬೋದು? ಮೊನೊಟಾನಿಕಲಿ ಇನ್ಕ್ರೀಸಿಂಗ್, ಶೋ ದಟ್ ದ ಸೀಕ್ವೆನ್ಸ್ ಇಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಕೇಳ್ಬೋದು, ಅಥವಾ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಅಂತ ಕೇಳ್ಬೋದು, ಅಥವಾ ಮೊನೊಟಾನಿಕ್ ಅಂತನಾದರೂ ಕೇಳ್ಬೋದು. ಗೊತ್ತಾಗ್ತಿದೆಯಾ? ಆವಾಗ ಫೈಂಡ್ ಔಟ್ ಮಾಡಬೇಕು. ಸಮ್ ಎಕ್ಸಾಂಪಲ್ಸ್ ಇದೆ, ಅದನ್ನು ನೀವೇನೇ ಟ್ರೈ ಮಾಡಬೇಕು. ಪ್ರಾಬ್ಲಮ್ಸ್ನ ಕೊಟ್ಟಿದ್ದೀನಿ, ಅದನ್ನು ಟ್ರೈ ಮಾಡಿ. ಈಗ ಇದೇ ಸೀಕ್ವೆನ್ಸ್, ಈ ಸೀಕ್ವೆನ್ಸ್ನ ಏನು ಮಾಡಬೇಕು? ಕ್ವೆಶನ್ನ ಶೋ ದಟ್ ದ ಸೀಕ್ವೆನ್ಸ್ ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಕೊಟ್ಟಿರ್ತಾರೆ. ಗೊತ್ತಾಗ್ತಿದೆಯಾ? ಇನ್ಕ್ರೀಸಿಂಗ್ ಅಂತ ಕೊಟ್ಟಿದ್ರೆ ನಾವು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸಪೋಸ್ ಆಗಲಿಲ್ಲ ಅಂದರೆ ದಿಸ್ ಇಸ್ ನಾಟ್ ಎ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಬರಿತೀವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಒಂದು ನೋಟ್ ಇದೆ ನೋಡಿ. ನೋಟ್ ಏನು ಹೇಳುತ್ತೆ? ನೋಟು ಮೊನೊಟಾನಿಕಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಥವಾ ಸ್ಟ್ರಿಕ್ಟ್ಲಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಮೊನೊಟಾನಿಕ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂದರೆ ಏನು ಹೇಳುತ್ತೆ? ಈಗ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಲ್ವಾ? xn ಪ್ಲಸ್ 1 ಮೈನಸ್ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಫಾರ್ ಆಲ್ n. ಇದನ್ನು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಯಾವಾಗ ಹೇಳ್ತೀವಿ ಅಂದರೆ xn ಪ್ಲಸ್ 1 ಮೈನಸ್ xn ಗ್ರೇಟರ್ ದ್ಯಾನ್ 0 ಬಂದಿದೆ, ಈಕ್ವಲ್ ಟು ಇಲ್ಲ, ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಈಗ ಪ್ರೀವಿಯಸ್ ಮಾಡಿಸಿದ್ವಿ ಅಲ್ವಾ, ಇವೆಲ್ಲ ಗ್ರೇಟರ್ ದ್ಯಾನ್ 0 ತಾನೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತನಾದರೂ ಹೇಳ್ಬೋದು.
ದಿಸ್ ಸೀಕ್ವೆನ್ಸ್ ಇಸ್ ಎ ಮೊನೊಟಾನಿಕಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಥವಾ ಸ್ಟ್ರಿಕ್ಟ್ಲಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಮೊನೊಟಾನಿಕ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್. ಈಗ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂದರೆ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಆಯಿತು. ಮೊನೊಟಾನಿಕಲಿ ಡಿಕ್ರೀಸಿಂಗ್ ಅಂದ್ರೆ ಏನು, ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಲೆಸರ್ ದ್ಯಾನ್ ಈಕ್ವಲ್ ಟು 0 ಫಾರ್ ಆಲ್ ಎನ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತಂದ್ರೆ ಏನು ಹೇಳ್ತೀವಿ, ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಲೆಸರ್ ದ್ಯಾನ್ 0 ಆಗುತ್ತೆ. ಫಸ್ಟ್ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ಅದು ಲೆಸರ್ ದ್ಯಾನ್ 0 ಬಂತಲ್ವಾ. ಸೊ ಇಟ್ಸ್ ಎ ಸ್ಟ್ರಿಕ್ಟ್ಲಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಫಾರ್ ಆಲ್ ಎನ್. ಗೊತ್ತಾಗ್ತಿದೆಯಾ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಮತ್ತೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೆ ಏನು ಅಂತ ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಅನದರ್ ನೋಟ್, ಫಸ್ಟ್ ಒನ್, ಇನ್ನೊಂದು ನೋಟಲ್ಲಿ ಫಸ್ಟ್ ಒನ್, ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಯಾವುದಾದ್ರೂ ಒಂದು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಇದೆ ಅಂದರೆ ಇಸ್ ಆಲ್ವೇಸ್ ಬೌಂಡೆಡ್. ಅದೇನಾಗಿರುತ್ತೆ, ಬೌಂಡೆಡ್ ಆಗಿರುತ್ತೆ. ಮತ್ತೇನು, ಬೌಂಡೆಡ್ ಬಿಲೋ ಬೈ ಇಟ್ಸ್ ಫಸ್ಟ್ ಟರ್ಮ್. ಬೌಂಡೆಡ್ ಬಿಲೋ ಬೈ ಇಟ್ಸ್ ಫಸ್ಟ್ ಟರ್ಮ್ ಅಂತ ಹೇಳ್ತೇವೆ. ಏನು, ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಒಂದು ಸೀಕ್ವೆನ್ಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗ್ತಾ ಇದೆ ಅಂದರೆ ಅದೇನಾಗಿರುತ್ತೆ, ಬೌಂಡೆಡ್ ಆಗಿರುತ್ತೆ. ಅದು ಯಾವ ರೀತಿ ಬೌಂಡೆಡ್ ಆಗಿರುತ್ತೆ, ಆ್ಯಂಡ್ ಬೌಂಡೆಡ್ ಬಿಲೋ ಬೈ ಇಟ್ಸ್ ಫಸ್ಟ್ ಟರ್ಮ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಮಾಡಿಸಿದೆ ಅಲ್ವಾ, ಫಸ್ಟ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು ಸೀಕ್ವೆನ್ಸ್ ಎನ್ ಅಂತ ಬರುತ್ತೆ. ದಿಸ್ ಈಕ್ವಲ್ ಟು ಸೀಕ್ವೆನ್ಸ್ ಎನ್ ಬರುತ್ತೆ, ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ 1 2 3 4 ಆ್ಯಂಡ್ ಸೋ ಆನ್ ಬರ್ತಾ ಹೋಗುತ್ತೆ. ಈ ಸೀಕ್ವೆನ್ಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತೆ ಅಲ್ವಾ, ಗೊತ್ತಲ್ವಾ. ಫಸ್ಟ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ಫಸ್ಟ್ ಟರ್ಮ್ ಈಸ್ ಲೆಸರ್ ದ್ಯಾನ್ ಸೆಕೆಂಡ್ ಟರ್ಮ್. ಅಂದರೆ x1 ಲೆಸರ್ ದ್ಯಾನ್ ಈಕ್ವಲ್ ಟು x2 ಲೆಸರ್ ದ್ಯಾನ್ ಈಕ್ವಲ್ ಟು x3 ಆ್ಯಂಡ್ ಸೋ ಆನ್. ಈ ಟರ್ಮ್ಸ್ ಫಸ್ಟ್ ಟರ್ಮ್ ಈಸ್ ಲೆಸರ್ ದ್ಯಾನ್ ಸೆಕೆಂಡ್ ಟರ್ಮ್ ಈಸ್ ಲೆಸರ್ ದ್ಯಾನ್ ಥರ್ಡ್ ಟರ್ಮ್ ಈಸ್ ಲೆಸರ್ ದ್ಯಾನ್ ಫೋರ್ತ್ ಟರ್ಮ್ ಆ್ಯಂಡ್ ಸೋ ಆನ್. ಈ ರೀತಿ ಬರ್ತಾ ಹೋದರೆ ಇದನ್ನೇನಂತ ಹೇಳ್ತೀವಿ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದೆ ಅಲ್ವಾ ಜನರಲಲ್ಲಿ ಮಾಡಿಸ್ಬೇಕಾದ್ರೆ. ಈಗ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಇಸ್ ಬೌಂಡೆಡ್ ಅಂತ ಹೇಳಿದ್ದಾರೆ ಅಲ್ವಾ. ಬೌಂಡೆಡ್ ಬಿಲೋ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಇಸ್ ಆಲ್ವೇಸ್ ಬೌಂಡೆಡ್ ಬಿಲೋ ಆಗಿರುತ್ತೆ. ಬೌಂಡೆಡ್ ಅಲ್ಲ, ಬೌಂಡೆಡ್ ಬಿಲೋ ಆಗಿರುತ್ತೆ. ಆ್ಯಂಡ್ ಬೌಂಡೆಡ್ ಬಿಲೋ ಬೈ ಇಟ್ಸ್ ಫಸ್ಟ್ ಟರ್ಮ್ ಇಂದ ಬೌಂಡೆಡ್ ಬಿಲೋ ಆಗಿರುತ್ತೆ. ಈಗ ಬೌಂಡೆಡ್ ಬಿಲೋ ಆಗಬೇಕು ಅಂದರೆ ನಾವು ಫಸ್ಟ್ ಲೋವರ್ ಬೌಂಡ್ನ ಫೈಂಡ್ ಔಟ್ ಮಾಡಬೇಕು. ವಿಚ್ ಒನ್ ಇಸ್ ದ ಲೋವರ್ ಬೌಂಡ್. ಲೋವರ್ ಬೌಂಡ್ ಅಂದರೆ ಲೀಸ್ಟ್ ಟರ್ಮ್ ಯಾವುದಿದೆ ಫೈಂಡ್ ಔಟ್ ಮಾಡಬೇಕು. ಲೋವರ್ ಬೌಂಡ್ ಸ್ಮಾಲ್ ಎಮ್, ದಿಟ್ ಈಸ್ ಲೋವರ್ ಬೌಂಡ್ ಈಕ್ವಲ್ ಟು 1 ಅಂತ ಗೊತ್ತಾಯ್ತು. ಲೋವರ್ ಬೌಂಡ್ ಏನಾಯ್ತು, 1 ಗೊತ್ತಾಯ್ತು. ನೆಕ್ಸ್ಟ್ ಕಂಡೀಷನ್ ಏನು ಹೇಳುತ್ತೆ, ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಫಾರ್ ಆಲ್ ಎನ್. ಅಂದರೆ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಎಲ್ಲ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗಿರಬೇಕು. ಸ್ಮಾಲ್ ಎಮ್ ಏನು 1 ಅಂತ ಗೊತ್ತಾಯ್ತು. ಇಲ್ಲಿ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ 1 ಅಂದರೆ ಈಕ್ವಲ್ ಬರುತ್ತೆ, 2 ಈಸ್ ಗ್ರೇಟರ್ ದ್ಯಾನ್ 1, 3 ಈಸ್ ಗ್ರೇಟರ್ ದ್ಯಾನ್ 1, 4 ಈಸ್ ಗ್ರೇಟರ್ ದ್ಯಾನ್ 1. ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಲ್ವಾ. ಸೊ ಅದಕ್ಕೋಸ್ಕರ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಏನಾಗಿರುತ್ತೆ, ಬೌಂಡೆಡ್ ಬಿಲೋ ಆಗಿರುತ್ತೆ. ಇದು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಗೊತ್ತಾಗಿದೆ. ಇನ್ಕ್ರೀಸಿಂಗ್ ಸೀಕ್ವೆನ್ಸು ಬೌಂಡೆಡ್ ಬಿಲೋ ಆಗ್ತಿದೆ. ಬೌಂಡೆಡ್ ಬಿಲೋ ಬೈ ಇಟ್ಸ್ ಫಸ್ಟ್ ಟರ್ಮ್. ಈ ಫಸ್ಟ್ ಟರ್ಮ್ ಏನು, ಲೋವರ್ ಬೌಂಡ್ ಅಂತ ಗೊತ್ತಾಗ್ತಿದೆ. ಈ ಫಸ್ಟ್ ಟರ್ಮ್ ಇಂದ ಬೌಂಡೆಡ್ ಬಿಲೋ ಆಗ್ತಿದೆ ಅಂತ ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ನೋಟ್, ಎವರಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್. ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಎಬೋ and bounded above by its first term. Bounded above by its first term. ಇಲ್ಲೇನು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಬೌಂಡೆಡ್ ಬಿಲೋ ಆಗಿತ್ತು. ಬೌಂಡೆಡ್ ಬಿಲೋ ಬೈ ಇಟ್ಸ್ ಫಸ್ಟ್ ಟರ್ಮ್ ಗೊತ್ತಾಗ್ತಿದೆಯಾ. ಇದು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸು ಬೌಂಡೆಡ್ ಬಿಲೋ ಆಗಿದೆ. ಇದೇನು ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ತಾನೆ, ಗೊತ್ತಾಗ್ತಿದೆಯಾ. ಇಲ್ಲಿ ಲೀಸ್ಟ್ ಅಲ್ಲ, ಲೋವರ್ ಬೌಂಡ್ನ ಫೈಂಡ್ ಔಟ್ ಮಾಡ್ತೀವಿ. ಲೋವರ್ ಬೌಂಡ್ ಯಾವುದು 1. ಮತ್ತೆ ಸಚ್ ದಟ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ. ಸೊ ಇಟ್ ಇಸ್ ದ ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಆಯಿತು. ಮತ್ತೆ ಬೌಂಡೆಡ್ ಬಿಲೋ ಬೈ ಇಟ್ಸ್ ಫಸ್ಟ್ ಟರ್ಮ್ ತಾನೆ, ಅಂದರೆ ಲೋವರ್ ಬೌಂಡ್ ಆಗಿದೆ. ಒಂದು ಲೋವರ್ ಬೌಂಡ್ ಗೊತ್ತಾಗಿದೆ ಅಂದರೆ ಬೌಂಡೆಡ್ ಬಿಲೋ ಬೈ ದಟ್ ಟರ್ಮ್ ಅಂತ ಹೇಳ್ತೀವಲ್ವಾ. ಅದೇ ರೀತಿ ಇಲ್ಲಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸಿಗೆ ಬರೋಣ. ಈಗ ನೆಕ್ಸ್ಟ್ ಒಂದು ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಏನಾಗಿರುತ್ತೆ, ಆಲ್ವೇಸ್ ಬೌಂಡೆಡ್ ಎಬೋ ಆಗಿರುತ್ತೆ. ಬೌಂಡೆಡ್ ಎಬೋ ಬೈ ಇಟ್ಸ್ ಫಸ್ಟ್ ಟರ್ಮ್ ಇಂದ ಬೌಂಡೆಡ್ ಎಬೋ ಆಗಿರುತ್ತೆ. ಈಗ ಎಕ್ಸಾಂಪಲ್ ನೋಡೋಣ. ಏನು ಹೇಳಿದ್ದೆ ಎಕ್ಸಾಂಪಲ್, ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು
ಸೀಕ್ವೆನ್ಸ್ 1/n ಅಂತ ಹೇಳಿದೆ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಯಾವ ರೀತಿ ಬರ್ತಾ ಹೋಗುತ್ತೆ, 1/2 1/3 ಆ್ಯಂಡ್ ಸೊ ಆನ್ ಈ ರೀತಿ ಬರುತ್ತೆ. ಅಂದರೆ 1/2 ಅಂದರೆ 0.5 0.33 0.25 ಆ್ಯಂಡ್ ಸೊ ಆನ್ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತಲ್ವಾ. ಮೊನೊಟಾನಿಕಲ್ ಡಿಕ್ರೀಸಿಂಗ್ ಸೀಕ್ವೆನ್ಸ್, ಈಗ ಡಿಕ್ರೀಸಿಂಗ್ ಸೀಕ್ವೆನ್ಸ್ ತಾನೆ, ಅಂದರೆ ಏನು ಹೇಳುತ್ತೆ, x1 > x2 > x3 > ಆ್ಯಂಡ್ ಸೊ ಆನ್. ಫಸ್ಟ್ ಟರ್ಮು ಗ್ರೇಟರ್ ದ್ಯಾನ್ ಸೆಕೆಂಡ್ ಟರ್ಮ್ ಆಗಿರುತ್ತೆ, ಸೆಕೆಂಡ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ಥರ್ಡ್ ಟರ್ಮ್ ಆಗಿರುತ್ತೆ. ಈ ರೀತಿ ಬರ್ತಾ ಹೋಗುತ್ತೆ ನೋಡಿ. ಫಸ್ಟ್ ಟರ್ಮ್ ಗ್ರೇಟರ್ ದ್ಯಾನ್ ಸೆಕೆಂಡ್ ಟರ್ಮ್ ಗ್ರೇಟರ್ ದ್ಯಾನ್ ಥರ್ಡ್ ಟರ್ಮ್ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ ಫೋರ್ತ್ ಟರ್ಮ್ ಆಗುತ್ತೆ ಆ್ಯಂಡ್ ಸೊ ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಂಥ ಸೀಕ್ವೆನ್ಸ್ ನಾವು ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಕಂಡೀಷನ್ ಏನು ಹೇಳುತ್ತೆ, xn + 1 - xn << 0 ಆಗಿರುತ್ತೆ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಅಲ್ಲಿ. ಜನರಲಿ ಈ ರೀತಿ ಹೇಳ್ತೀವಿ, ಬಟ್ ಇಲ್ಲಿ ಟರ್ಮ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಈ ರೀತಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆಗಿದೆ ಅಂತ. ಡಿಕ್ರೀಸಿಂಗ್ ಆಗ್ತದೆ, ಇದು ಬೌಂಡೆಡ್ ಎಬೋ ಆಗುತ್ತೆ ಅಂತ ನೋಡಬೇಕು. ಬೌಂಡೆಡ್ ಎಬೋ ಅಂದ್ರೆ ಇದರಲ್ಲಿ ಗ್ರೇಟೆಸ್ಟ್ ಟರ್ಮ್ ನೋಡಬೇಕು, ಕ್ಯಾಪಿಟಲ್ ಎಮ್. ಬೌಂಡೆಡ್ ಎಬೋ ಕ್ಯಾಪಿಟಲ್ ಎಮ್ ಏನಾಗುತ್ತೆ, 1 ಆಗುತ್ತೆ. 1 ಈಸ್ ದ ಅಪ್ಪರ್ ಬೌಂಡ್. ಸೊ ಎವರಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್, ಒಂದು ಮೊನೊಟಾನಿಕಲ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಇದೆ ಅಂದ್ರೆ ಬೌಂಡೆಡ್ ಎಬೋ ಆಗುತ್ತಲ್ವಾ, ಆಗ್ತಿದೆ ತಾನೆ. ಬೌಂಡೆಡ್ ಎಬೋ ಇಲ್ಲೇನು ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗ್ತಿದೆ. ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಯಿತು ಅಂದ್ರೆ ದಿ ಸೀಕ್ವೆನ್ಸ್ ಇಸ್ ಎ ಬೌಂಡೆಡ್ ಎಬೋ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅಂಡ್ ಬೌಂಡೆಡ್ ಎಬೋ ಬೈ ಇಟ್ಸ್ ಫಸ್ಟ್ ಟರ್ಮ್ ಇಂದಲೇ ಬೌಂಡೆಡ್ ಎಬೋ ಆಗ್ತಿದೆ ತಾನೆ. 1 ಈಸ್ ದ ಅಪ್ಪರ್ ಬೌಂಡ್ ತಾನೆ. ಆಮೇಲೆ ಕಂಡೀಷನ್ ಏನ್ ಹೇಳುತ್ತೆ, ಬೌಂಡೆಡ್ ಎಬೋ ಸೀಕ್ವೆನ್ಸ್ xn <> ಕ್ಯಾಪಿಟಲ್ ಎಂ ಫಾರ್ ಆಲ್ ಎನ್. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ ಅಲ್ವಾ. xn ಅಂದ್ರೆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಲೆಸ್ಸರ್ ದ್ಯಾನ್ ಅಪ್ಪರ್ ಬೌಂಡ್ ಏನ್ ಚೂಸ್ ಮಾಡಿದೀವಿ, 1 ಅಂತ ತಗೊಂಡಿದೀವಿ. 0.5 ಇಸ್ ಲೆಸ್ಸರ್ ದ್ಯಾನ್ 1, 0.33 0.25 ದಿಸ್ ಆರ್ ಆಲ್ಸೋ ಲೆಸ್ಸರ್ ದ್ಯಾನ್ 1 ಆಗುತ್ತೆ. ಸೊ ಏನಾಗುತ್ತೆ, ಎವರಿ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಇಸ್ ಬೌಂಡೆಡ್ ಎಬೋ ಅಂಡ್ ಬೌಂಡೆಡ್ ಎಬೋ ಬೈ ಇಟ್ಸ್ ಫಸ್ಟ್ ಟರ್ಮ್ ಆಗುತ್ತೆ. ಗೊತ್ತಾಗ್ತಿದ್ಯಾ. ನೆಕ್ಸ್ಟ್ ಇಲ್ಲಿ ನೋಡಿ, ಥರ್ಡ್ ನೋಟ್ ಏನು ಹೇಳುತ್ತೆ ಅಂದ್ರೆ, ಒಂದು ಮೊನೊಟಾನಿಕ್ ಸೀಕ್ವೆನ್ಸ್ ಇದೆ ಅಂದ್ರೆ, ಮೊನೊಟಾನಿಕ್ ಸೀಕ್ವೆನ್ಸ್, ಈ ಮೊನೊಟಾನಿಕ್ ಸೀಕ್ವೆನ್ಸ್ ಐದರ್ ಕನ್ವರ್ಜೆಂಟ್ ಆಗಿರುತ್ತೆ, ಐದರ್ ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್ ಆಗಿರುತ್ತೆ. ಗೊತ್ತಾಗ್ತಿದ್ಯಾ. ಮೊನೊಟಾನಿಕ್ ಸೀಕ್ವೆನ್ಸ್ ಆಗಿದೆ ಅಂದ್ರೆ ಅದು ಒಂದು ಕನ್ವರ್ಜೆಂಟ್ ಆಗಿರುತ್ತೆ ಅಥವಾ ಡೈವರ್ಜೆಂಟ್ ಆಗಿರುತ್ತೆ, ಬಟ್ ನಾಟ್ ಆಸಿಲೇಟರಿ. ಇದೇನಾಗಿರುತ್ತೆ, ಆಸಿಲೇಟರಿ ಆಗಿರಲ್ಲ. ಒಂದು ಮೊನೊಟಾನಿಕ್ ಸೀಕ್ವೆನ್ಸ್ ಇದೆ ಅಂದ್ರೆ ಅದೇನಾಗಿರ್ಬೇಕು, ಕನ್ವರ್ಜೆಂಟ್ ಆಗಿರ್ಬೇಕು ಅಥವಾ ಡೈವರ್ಜೆಂಟ್ ಆಗಿರ್ಬೇಕು. ಇದ್ರಲ್ಲಿ ಆಸಿಲೇಟರಿ ಸೀಕ್ವೆನ್ಸ್ ಆಗೋದಿಲ್ಲ. ಅರ್ಥ ಆಯ್ತಾ ನೋಟ್ ಎಲ್ಲ. ನೆಕ್ಸ್ಟ್ ನೋಡಿ, ಪ್ರಾಪರ್ಟೀಸ್ ಆಫ್ ಮೊನೊಟಾನಿಕ್ ಸೀಕ್ವೆನ್ಸ್. ಈಗ ಮೊನೊಟಾನಿಕ್ ಸೀಕ್ವೆನ್ಸ್ ಅಲ್ಲಿ ಮೊನೊಟಾನಿಕ್ ಇನ್ಕ್ರೀಸಿಂಗ್ ಗೊತ್ತಾಯ್ತು, ಡಿಕ್ರೀಸಿಂಗ್ ಗೊತ್ತಾಯ್ತು, ಮೊನೊಟಾನಿಕ್ ಸೀಕ್ವೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಪ್ರಾಪರ್ಟೀಸ್ ಇದೆ, ಪ್ರಾಪರ್ಟೀಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನ್ ಹೇಳುತ್ತೆ ಫಸ್ಟ್ ಪ್ರಾಪರ್ಟಿ, ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ ಇಸ್ ಕನ್ವರ್ಟ್, ಅಥವಾ prove that every monotonically increasing sequence which is bounded above is ಒಂದು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಗಿದೆ ಅಂದ್ರೆ ಅದು ಬೌಂಡೆಡ್ ಎಬೋ ಆಗಿರುತ್ತೆ. ಆಗಿರುವಂತದ್ದು ಕನ್ವರ್ಜಸ್ ಟು ಇಟ್ಸ್ ಲೀಸ್ಟ್ ಅಪ್ಪರ್ ಬೌಂಡ್ ಅಥವಾ ಸುಪ್ರೀಮಮ್. ಲೀಸ್ಟ್ ಅಪ್ಪರ್ ಬೌಂಡ್ ಅಂದ್ರೆ ಏನು, ಸುಪ್ರೀಮಮ್. ಕನ್ವರ್ಜೆಂಟ್ ಅಂದ್ರೆ ಯುನಿಕ್ ಅಂಡ್ ಫೈನೈಟ್ ವ್ಯಾಲ್ಯೂ ಇರುತ್ತೆ. ಕನ್ವರ್ಜಸ್ ಟು ಇಟ್ಸ್ ಲೀಸ್ಟ್ ಅಪ್ಪರ್ ಬೌಂಡ್ ಅಥವಾ ಸುಪ್ರೀಮಮ್ ಅಂತ ಹೇಳಿದ್ರು ಆ ಸುಪ್ರೀಮಮ್ ವ್ಯಾಲ್ಯೂ ಏನಾಗಿರುತ್ತೆ, ಯುನಿಕ್ ಅಂಡ್ ಫೈನೈಟ್ ವ್ಯಾಲ್ಯೂನೇ ತಾನೇ ಬರಬೇಕು. ಎರಡೂ ಸೇಮ್ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ, ಎರಡಕ್ಕೂ ಪ್ರೂಫ್ ಸೇಮ್ ಆಗುತ್ತೆ, ಸ್ಟೇಟ್ಮೆಂಟ್ ಮೀನಿಂಗು ಸೇಮೇ ಕೊಡ್ತಾ ಇದೆ. ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು, ಅಥವಾ ಇನ್ನೊಂದು ಮೀನಿಂಗ್ ಅಲ್ಲಿ ಕನ್ವರ್ಜಸ್ ಟು ಇಟ್ಸ್ ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಹೇಳುತ್ತೆ, ಅಥವಾ ಸುಪ್ರೀಮಮ್ ಇದನ್ನ ಪ್ರೂವ್ ಮಾಡಬೇಕು. ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ಬೌಂಡೆಡ್ ಎಬೋ. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಇದೆ ಅಂದ್ರೆ ಅದು ಬೌಂಡೆಡ್ ಎಬೋ ಆಗಿರುತ್ತೆ, ಅದು ಕನ್ವರ್ಜೆಂಟ್ ಆಗುತ್ತೆ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ಅಥವಾ ಕನ್ವರ್ಜಸ್ ಟು ಇಟ್ಸ್ ಲೀಸ್ಟ್ ಅಪ್ಪರ್ ಬೌಂಡ್, ಸುಪ್ರೀಮಮ್ಮಿಗೆ ಕನ್ವರ್ಜಸ್ ಆಗಿರುತ್ತೆ ಅಂತ ಪ್ರೂವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಪ್ರೂಫ್ ಪಾರ್ಟಿ ಬರೋಣ. ಪ್ರೂಫ್ ಅಲ್ಲಿ ಇಲ್ಲಿ ನೋಡಿ, ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ನ ತಗೋಬೇಕಲ್ವಾ. ಲೆಟ್ ಇಟ್ ಬಿ ಟೇಕನ್ ಆಸ್ xn. ಲೆಟ್ xn ಬಿ ಅ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಯ್ತು ಅಂದ್ರೆ ಅಲ್ಲೇ ಕೊಟ್ಟಿದ್ದಾರೆ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಗಿದೆ ಅಂದ್ರೆ ಅದು ಬೌಂಡೆಡ್ ಎಬೋ ಆಗಿರುತ್ತೆ ಅಂತ. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ. ಗೊತ್ತಾಗ್ತಿದ್ಯಾ. ಏನು, ಒಂದು ಸೀಕ್ವೆನ್ಸ್ xn ಕನ್ಸಿಡರ್ ಮಾಡ್ಕೊತಾ ಇದೀವಿ, ಅದು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಗಿದೆ, ಅದು ಬೌಂಡೆಡ್ ಎಬೋ ಆಗಿದೆ. ನಾವಿಲ್ಲಿ ಏನ್ ಪ್ರೂವ್ ಮಾಡಬೇಕು, ದ ಸೀಕ್ವೆನ್ಸ್ xn ಈಸ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. we have to prove that sequence xn is convergent ಅಂತ ಪ್ರೂವ್ ಮಾಡಬೇಕು. ಗೊತ್ತಾಗ್ತಿದ್ಯಾ.
ಒಂದು ಸೀಕ್ವೆನ್ಸ್ ಎಕ್ಸನ್ನ ಕನ್ಸಿಡರ್ ಮಾಡಿದ್ದೀವಿ. ಆ ಸೀಕ್ವೆನ್ಸ್ ಎಕ್ಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗಿದೆ ಮತ್ತು ಬೌಂಡೆಡ್ ಎಬೋ ಆಗಿದೆ. ಇಲ್ಲಿ ಏನು ಪ್ರೂವ್ ಮಾಡಬೇಕು? ಸೀಕ್ವೆನ್ಸ್ ಎಕ್ಸನ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಈಗ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಯಿತು, ಮತ್ತೇನು ಬೌಂಡೆಡ್ ಎಬೋ ಆಗಿದೆ. ಬೌಂಡೆಡ್ ಎಬೋ ಆಗಿದೆ ಅಂದರೆ ಒಂದು ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಿರಬೇಕಲ್ವಾ. ಸೊ ಲೆಟ್ ಇಟ್ ಬಿ ಟೇಕನ್ ಆಸ್ ಕ್ಯಾಪಿಟಲ್ ಎಮ್ ಬಿ ದ ಅಪ್ಪರ್ ಬೌಂಡ್. ಅಪ್ಪರ್ ಬೌಂಡ್ ಏನಾಗಿರುತ್ತೆ ಇಲ್ಲಿ? ಸುಪ್ರೀಮಮ್ ಆಗಿರುತ್ತೆ ತಾನೆ. ಈಗ ಸುಪ್ರೀಮಮ್ ಅಲ್ಲಿ ಅಪ್ಪರ್ ಬೌಂಡ್, ನಾವು ಅಪ್ಪರ್ ಬೌಂಡ್ ಏನು ಚೂಸ್ ಮಾಡ್ತೀವಿ ಅದೇನೆ ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರುತ್ತೆ ಅಂತ ಹೇಳಿದ್ದೀನಲ್ವಾ. ಸೊ ಸುಪ್ರೀಮಮ್ ಆಫ್ ಎಕ್ಸ್ ಎನ್ ಆಗುತ್ತೆ. ಸೀಕ್ವೆನ್ಸ್ ಎಕ್ಸನ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗಿದೆ ಮತ್ತು ಬೌಂಡೆಡ್ ಎಬೋ ಆಗಿದೆ. ನಾವಿಲ್ಲೇನು ಸೀಕ್ವೆನ್ಸ್ ಎಕ್ಸನ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಬೌಂಡೆಡ್ ಎಬೋ ಆಗಿದೆ ಅಂತ ಅವರೇ ಕೊಟ್ಟಿರೋದ್ರಿಂದ ಎಮ್ ಅಂತ ತಗೊಳ್ತಿದ್ದೀವಿ. ಬೌಂಡೆಡ್ ಎಬೋ ಆಗಿದೆ, ಬೌಂಡೆಡ್ ಎಬೋ ಬೈ ಇಟ್ಸ್ ಅಪ್ಪರ್ ಬೌಂಡ್ ಎಮ್. ಈ ಎಮ್ಮು ಅಪ್ಪರ್ ಬೌಂಡು ಆಗುತ್ತೆ. ಸುಪ್ರೀಮಮ್ ಅಂದರೆ ಲೀಸ್ಟ್ ಅಪ್ಪರ್ ಬೌಂಡು ಆಗುತ್ತೆ. ಒಂದು ಸೀಕ್ವೆನ್ಸ್ ಎಕ್ಸನ್ ಅಲ್ಲಿ ಅಪ್ಪರ್ ಬೌಂಡ್ ಆಗಿದೆ ಅಂದರೆ ಅದನ್ನ ನಾವು ಲೀಸ್ಟ್ ಅಪ್ಪರ್ ಬೌಂಡ್ ಅಂತಾನು ಹೇಳ್ಬೋದು. ಏನು ಹೇಳುತ್ತೆ ಕಂಡೀಷನ್? ಸುಪ್ರೀಮಮ್ ಕಂಡೀಷನ್ಸ್ ಇದೆ ಅಲ್ವಾ. xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಫಾರ್ ಆಲ್ ಎನ್ ಆಗಿರಬೇಕು. ಗೊತ್ತಾಗ್ತಿದೆಯಾ? ಲೀಸ್ಟ್ ಅಪ್ಪರ್ ಬೌಂಡು ಡೆಫಿನಿಷನ್ ಕಂಡೀಷನ್ಸ್ ಇದೆ ಅಲ್ವಾ, ಅದನ್ನ ಬರ್ಕೊಂತೀವಿ. ಎನಿ ನಂಬರ್ ಲೆಸ್ಸರ್ ದ್ಯಾನ್ ಎಮ್ ಕೆನಾಟ್ ಬಿ ದ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ xn ಅಂತ ಹೇಳಿದ್ದೀನಿ. ಅಥವಾ ಫಾರ್ ಎ ಗಿವನ್ ಎಕ್ಸಲಾನ್, ಫಾರ್ ಅ given epsilon greater than 0 there exists at least one term xm in xn such that condition ಏನಾಗಿರಬೇಕು? xm greater than m minus epsilon ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಯಾವುದಾದ್ರೂ ನಂಬರ್ ಲೆಸ್ಸರ್ ದ್ಯಾನ್ ಎಮ್ ಅಪ್ಪರ್ ಬೌಂಡ್ಗಿಂತ ಕಮ್ಮಿ ಇದ್ರೆ ಅದನ್ನ ನಾವು ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಅಂತ ಹೇಳಲ್ಲ. ಇಲ್ಲಿ ಏನಾಗಿರುತ್ತೆ? ಫಾರ್ ಎ ಗಿವನ್ ಎಕ್ಸಲಾನ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ ಎಕ್ಸ್ಎಮ್ ಇನ್ xn. ಇದು xn ಅನ್ನೋದೇನೋ ಒಂದು ಲೀಸ್ಟ್ ಟರ್ಮು ನಾವು ಚೂಸ್ ಮಾಡ್ಕೊಳ್ಳೋ ಅಂಥದ್ದು xn ಅಲ್ಲಿ. ಸಚ್ ದಟ್ ಕಂಡೀಷನ್ ಏನಾಗಿರಬೇಕು? xm ಗ್ರೇಟರ್ ದ್ಯಾನ್ m ಮೈನಸ್ ಎಕ್ಸಲಾನ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಎಮ್ ಸುಪ್ರೀಮಮ್ ಬೌಂಡೆಡ್ ಎಬೋ ಅಂತ ಕೊಟ್ಟಿರೋದ್ರಿಂದ ಎಮ್ ಅಪ್ಪರ್ ಬೌಂಡ್ ಆಗುತ್ತೆ. ಅಪ್ಪರ್ ಬೌಂಡ್ ನ ನಾವು ಸುಪ್ರೀಮಮ್ ಆಫ್ ದ ಸೀಕ್ವೆನ್ಸ್ xn ಅಂತಾನು ಹೇಳ್ಬೋದಲ್ವಾ. ಸೊ ಸುಪ್ರೀಮಮ್ ಕಂಡೀಷನ್ಸ್ ನ ಇಲ್ಲಿ ಬರ್ಕೊಂತ ಇದೀವಿ. ಸಿನ್ಸ್ ಸೀಕ್ವೆನ್ಸ್ xn ಅವರೇ ಕೊಟ್ಟಿದ್ದಾರೆ. ಸೀಕ್ವೆನ್ಸ್ xn ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ. ಸೀಕ್ವೆನ್ಸ್ xn ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಯ್ತು ಅಂದ್ರೆ ಅಕಾರ್ಡಿಂಗ್ ಟು ಡೆಫಿನಿಷನ್ ಏನ್ ಹೇಳ್ತೀವಿ? ದೇರ್ ಫೋರ್ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xm ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಅಂತ ಹೇಳ್ಬೋದಲ್ವಾ. xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xm ಆಗಿರುತ್ತೆ. ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗುತ್ತೆ. ಗೊತ್ತಾಗ್ತಿದ್ಯಾ? ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂದ್ರೇನು? x1 ಲೆಸರ್ ದ್ಯಾನ್ ಈಕ್ವಲ್ ಟು x2 ಲೆಸರ್ ದ್ಯಾನ್ ಈಕ್ವಲ್ ಟು x3 ಅಂಡ್ ಸೊ ಆನ್ ಈ ರೀತಿ ಇರಬೇಕು. ಇಲ್ಲೇನು n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗಿರಬೇಕು. ಅಂದ್ರೆ 2 ಅಂತ ತಗೊಂತೀನಿ n ವ್ಯಾಲ್ಯೂನ. m ವ್ಯಾಲ್ಯೂ 1 ಅಂತ ತಗೊಂಡ್ರೆ x2 ಗ್ರೇಟರ್ ದ್ಯಾನ್ ಈಕ್ವಲ್ ಟು x1 ಆಗುತ್ತಲ್ವಾ. ಜನರಲ್ ಅಲ್ಲಿ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xm ಅಂತ ಬರ್ಕೊಂಡಿದ್ದೀನಿ. ದೇರ್ಫೋರ್ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು xm. ಇಲ್ಲಿ ನೋಡಿ xm ಏನಿದೆ? ಇಲ್ಲಿ xm ಈಸ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಎಮ್ ಮೈನಸ್ ಎಕ್ಸಲಾನ್ ಅಂತ ಬರ್ಕೊಂಡಿದೀವಲ್ವಾ. ಸೊ ಇಟ್ ಈಸ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಎಮ್ ಮೈನಸ್ ಎಕ್ಸಲಾನ್ ಫ್ರಮ್ ಸೆಕೆಂಡ್ ಕಂಡೀಷನ್ ಪ್ರಕಾರ xm ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಕ್ಸಲಾನ್ ಆಗುತ್ತೆ. ಸೊ ಇದನ್ನ ನಾವೀಗ ದಿಸ್ ಇಂಪ್ಲೈಸ್ xm ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಕ್ಸಲಾನ್ ಅಂತ ಬರ್ಕೋಬಹುದಲ್ವಾ. ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ದಿಸ್ ಮಸ್ಟ್ ಬಿ ಟೇಕನ್ ಆಸ್ ದಿ ಇಕ್ವೇಶನ್ 1. xn greater than m minus epsilon ಆಗುತ್ತೆ. Also we have next from first condition ಏನಿದೆ? xn lesser than equal to capital M ಅಂತ ಇದೆ. xn lesser than equal to capital M. ಇದನ್ನ ನಾವೇನಂತ ಬರ್ಕೋಬಹುದು? lesser than capital M plus epsilon ಅಂತ ಬರ್ಕೋಬಹುದಲ್ವಾ. ಫಾರ್ ಆಲ್ n ಫ್ರಮ್ ಫಸ್ಟ್ ಕಂಡೀಷನ್ ಏನಿದೆ? xn ಲೆಸರ್ ದ್ಯಾನ್ ಈಕ್ವಲ್ ಟು m ಅಂತ ಇದೆ. xn ಲೆಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ m. ಇಟ್ ಮಸ್ಟ್ ಬಿ ಲೆಸರ್ ದ್ಯಾನ್ m ಪ್ಲಸ್ ಎಕ್ಸಲಾನ್ ಆಗುತ್ತೆ. ದಿಸ್ ಈಸ್ ಇಲ್ಲಿ ನೋಡಿ xn, ಇಲ್ಲಿ ಇದನ್ನ ನಾವು xn ಲೆಸರ್ ದ್ಯಾನ್ m ಪ್ಲಸ್ ಎಕ್ಸಲಾನ್ ಅಂತ ಬರ್ಕೋಬಹುದಲ್ವಾ. ಫಾರ್ ಆಲ್ n ದಿಸ್ ಮಸ್ಟ್ ಬಿ ಟೇಕನ್ ಆಸ್ ಈಕ್ವೇಶನ್ 2. ಈಕ್ವೇಶನ್ 1 ಏನಾಯ್ತು? xn ಗ್ರೇಟರ್ ದ್ಯಾನ್ m ಮೈನಸ್ ಎಕ್ಸಲಾನ್ ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಯ್ತು. ಇದು ಇಕ್ವೇಶನ್ 1. xn ಲೆಸರ್ ದ್ಯಾನ್ m ಪ್ಲಸ್ ಎಕ್ಸಲಾನ್ ಫಾರ್ ಆಲ್ n ಇಕ್ವೇಶನ್ 2 ಆಯಿತು. ಫ್ರಮ್ 1 and 2 1 and 2 ಏನು ಹೇಳುತ್ತೆ? xn ಗ್ರೇಟರ್ ದ್ಯಾನ್ m ಮೈನಸ್ ಎಕ್ಸಲಾನ್, xn ಲೆಸ್ ದ್ಯಾನ್ m ಪ್ಲಸ್ ಎಕ್ಸಲಾನ್ ಅಂದರೆ ನಾವು xn ಲೆಸರ್ ದ್ಯಾನ್ m ಪ್ಲಸ್ ಎಕ್ಸಲಾನ್. ಈ ಕಡೆ xn ಈಸ್
ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಕ್ಸಲಾನ್ ಈ ರೀತಿ ಬರ್ಕೋಬಹುದಲ್ವಾ. 1 and 2 ಈಕ್ವೇಶನ್ ನ ಕಂಬೈನ್ ಮಾಡಿ ಈ ರೀತಿ ಬರ್ಕೊಂತಿದೀವಿ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಇಲ್ಲಿ ನಾವು ಈ ಎಮ್ ನ ಕ್ಯಾನ್ಸಲ್ ಮಾಡಬೇಕು. ಸೊ ಏನ್ ಮಾಡ್ತೀವಿ, ಇಲ್ಲಿ ಪ್ಲಸ್ ಎಮ್ ಇದೆ, ಸೊ ಮೈನಸ್ ಎಮ್ ನ ಆಡ್ ಮಾಡ್ತಾ ಇದೀವಿ. ಮೈನಸ್ ಎಮ್ ನ ಆಡ್ ಮಾಡ್ತಾ ಇದ್ವಿ. ಸೊ ಏನಾಗುತ್ತೆ, ಪ್ಲಸ್ ಎಮ್ ಮೈನಸ್ ಎಮ್ ಕ್ಯಾನ್ಸಲ್ ಆಗಿ ಇಲ್ಲಿ ಮೈನಸ್ ಎಕ್ಸಲಾನ್ ಲೆಸ್ಸರ್ ದ್ಯಾನ್ ಎಕ್ಸ್ ಎನ್, ಮೈನಸ್ ಎಮ್ ನ ಆಡ್ ಮಾಡ್ತಿರೋದ್ರಿಂದ ಇಲ್ಲಿ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಪ್ಲಸ್ ಎಕ್ಸಲಾನ್ ಅನ್ಕೊಂತ ಏನಾಯ್ತು, ಮೈನಸ್ ಎಕ್ಸಲಾನ್ ಲೆಸ್ ದ್ಯಾನ್ ಎಕ್ಸ್ ಎನ್ ಮೈನಸ್ mod m ಅಲ್ಲ ಕ್ಯಾಪಿಟಲ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಯ್ತು. ಈಗ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಇದೆ ಅಂದ್ರೆ ನಾವು ಇದನ್ನ ಮೈನಸ್ ಎಕ್ಸಲಾನ್ ಮಾಡ್ ನ ರಿಮೂವ್ ಮಾಡಿದ್ರೆ ಮೈನಸ್ ಎಕ್ಸಲಾನ್ ಲೆಸ್ಸರ್ ದ್ಯಾನ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಬರಿತೀವಲ್ವಾ. ಸೊ ಇಲ್ಲಿ ಅದೇ ರೀತಿ ಇದೆ ತಾನೆ, ಮೈನಸ್ ಎಕ್ಸಲಾನ್ ಲೆಸ್ಸರ್ ದ್ಯಾನ್ ಎಕ್ಸ್ ಎನ್ ಮೈನಸ್ ಎಲ್ ಪ್ಲೇಸ್ ಅಲ್ಲಿ ಎಮ್ ಇದೆ, ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಇದೆ. ದೇರ್ಫೋರ್ ಇಲ್ಲಿ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತಿದ್ರೆ ನಾವೇನಂತ ಬರಿತೀವಿ, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಬರಿತೀವಿ ಅಕಾರ್ಡಿಂಗ್ ಟು ಲಿಮಿಟ್ ಡೆಫಿನಿಷನ್. ಇದನ್ನ ನಾವೀಗ ಯಾವ ರೀತಿ ಬರ್ಕೋಬಹುದು, ದಿಸ್ ಇಂಪ್ಲೈಸ್ ಇದನ್ನ ಈ ರೀತಿ ಬರ್ಕೋಬಹುದಲ್ವಾ. ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದನ್ನ ಮತ್ತೆ ರಿವರ್ಸ್ ಹೋದ್ರೆ mod xn minus capital M lesser than epsilon for all n greater than equal to m ಅಂತ ಬರ್ಕೋಬಹುದಲ್ವಾ. This implies according to limit definition of the limit ಯಾವ ರೀತಿ ಬರೀತೀರಾ, therefore limit n tends to infinity xn equal to capital M by limit definition. ಗೊತ್ತಾಗ್ತಿದೆಯಾ, ಈ m ಸುಪ್ರೀಮಮ್ ಅಂತ ಬಂತು. ಸುಪ್ರೀಮಮ್ ಆಗಿರುತ್ತೆ ಅಂದ್ರೆ therefore which is unique and finite ಆಗಿರುತ್ತೆ ತಾನೆ, which is ಒಂದು ಸುಪ್ರೀಮಮ್ ಆಗಿದೆ, ಅಪ್ಪರ್ ಬೌಂಡ್ ಆಗಿದೆ, ಎಕ್ಸಿಸ್ಟ್ ಆಗಿದೆ ಅಂದ್ರೆ ಅದು ಯುನಿಕ್ ಅಂಡ್ ಫೈನೈಟ್ ವ್ಯಾಲ್ಯೂ ಆಗಿರುತ್ತೆ. ಗೊತ್ತಲ್ವಾ ನಮಗೆ. ಸೊ ಸೀಕ್ವೆನ್ಸ್ ಎಕ್ಸ್ ಏನಾಗುತ್ತೆ ಅವಾಗ ಕನ್ವರ್ಜೆಂಟ್ ಆಗುತ್ತೆ ಅಂಡ್ ಕನ್ವರ್ಜಸ್ ಟು ಇಟ್ಸ್ ಏನ್ ಬಂತು, ಸುಪ್ರೀಮಮ್. ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರುತ್ತೆ. ಸುಪ್ರೀಮಮ್ ಅಂದ್ರೆ ಒಂದೇ, ಅಪ್ಪರ್ ಬೌಂಡ್ ನ ಚೂಸ್ ಮಾಡ್ತೀವಲ್ವಾ, ಅದೇನೆ ಸುಪ್ರೀಮಮ್ ಅಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರುತ್ತೆ. ಒಂದು ಸೀಕ್ವೆನ್ಸ್ ಎಕ್ಸನ್ ಅಲ್ಲಿ ನಾವೇನ್ ಅಪ್ಪರ್ ಬೌಂಡ್ ಚೂಸ್ ಮಾಡಿರ್ತೀವಿ, ಅಪ್ಪರ್ ಬೌಂಡ್ ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರುತ್ತೆ ಅಂದ್ರೆ ಸುಪ್ರೀಮಮ್ ಆಗಿರುತ್ತೆ. ಸೊ ಸೀಕ್ವೆನ್ಸ್ ಎಕ್ಸನ್ ಕನ್ವರ್ಜೆಂಟ್ ಆಗುತ್ತೆ ಅಂಡ್ ಕನ್ವರ್ಜಸ್ ಟು ಇಟ್ಸ್ ಸುಪ್ರೀಮಮ್ ಅಥವಾ ಲೀಸ್ಟ್ ಅಪ್ಪರ್ ಬೌಂಡ್. ಹೆನ್ಸ್ ದ ಪ್ರೂಫ್. ಗೊತ್ತಾಗ್ತಿದ್ಯಾ, ಅರ್ಥ ಆಯ್ತಾ ಯಾವ ರೀತಿ ಅಂತ ನೋಡಿ. ಇಲ್ಲಿ ವೆರಿ monotonically increasing sequence which is bounded above is convergent ಅಥವಾ converges to its least upper bound ಸುಪ್ರೀಮಮ್ ಅಂತ ಪ್ರೂವ್ ಮಾಡಬೇಕು. monotonically increasing sequence ಅಂತ ಕೊಟ್ಟಿದ್ದಾರೆ ಮತ್ತೆ bounded above ಅಂತ ಕೊಟ್ಟಿದ್ದಾರೆ. ಸೀಕ್ವೆನ್ಸ್ ಎಕ್ಸ್ ಎನ್ monotonically increasing ಅಂತ ತಗೊಂತಿದೀವಿ ಮತ್ತೆ bounded above ಅಂತ ತಗೊಂತೀವಿ. ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡ್ಬೇಕೀಗ. ಎಂ ಬಿ ದ ಸುಪ್ರೀಮಮ್ ಆಫ್ ಸೀಕ್ವೆನ್ಸ್ ಎಕ್ಸ್ ಎನ್, ಎಮ್ ಎನ್ ಕ್ಯಾಪಿಟಲ್ ಎಮ್, ಇಲ್ಲಿ ಬೌಂಡೆಡ್ ಎಬೋ ಅಂತ ಕೊಡ್ತಿರೋದ್ರಿಂದ ಎಮ್ ನ ಸುಪ್ರೀಮಮ್ ಆಫ್ ಸೀಕ್ವೆನ್ಸ್ ಎಕ್ಸ್ ಎನ್ ಅಂತ ತಗೊಂತೀವಿ. 2 ಕಂಡೀಷನ್ಸ್ ಏನು ಅಂತ ಗೊತ್ತು. ಈಗ ನಾವಿಲ್ಲಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಇದೆ ಕೊಟ್ಟಿದ್ದಾರೆ. ಮೊನೊಟಾನಿಕಲಿ ಒಂದು ಸೀಕ್ವೆನ್ಸ್ ಎಕ್ಸ್ ಎನ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂದ್ರೆ ಕಂಡೀಷನ್ ಏನಾಗುತ್ತೆ, ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎಮ್ ಆಗುತ್ತೆ. ಇಲ್ಲಿ ಬೈ ಸೆಕೆಂಡ್ ಕಂಡೀಷನ್ ಪ್ರಕಾರ ಎಕ್ಸ್ ಎಮ್ ಇಸ್ ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಕ್ಸಲಾನ್ ಆಗುತ್ತೆ. ದೇರ್ಫೋರ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಕ್ಸಲಾನ್ ಅಂತ ಬರ್ಕೋಬಹುದಲ್ವಾ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್, ದಿಸ್ ಮಸ್ಟ್ ಬಿ ಟೇಕನ್ ಆಸ್ ಈಕ್ವೇಶನ್ 1. ಫ್ರಮ್ ಫಸ್ಟ್ ಕಂಡೀಷನ್ ಪ್ರಕಾರ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್, ಇಟ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ ಅಂತ ಬರ್ಕೋಬಹುದಲ್ವಾ. ಇದನ್ನ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಮ್ ಪ್ಲಸ್ ಎಕ್ಸಲಾನ್ ಅಂತ ತಗೊಂತೀವಿ ಸೆಕೆಂಡ್ ಈಕ್ವೇಶನ್. ಫ್ರಮ್ ಸೆಕೆಂಡ್ ಎಂಡ್ ಈಕ್ವೇಶನ್ ಸಿಂಪ್ಲಿಫೈ ಮಾಡಿದಾಗ ನಮಗೆ ಏನ್ ಬರುತ್ತೆ, ಲಿಮಿಟ್ ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್. ಸುಪ್ರೀಮಮ್ ವ್ಯಾಲ್ಯೂ ಬಂತು. ಅದೇನಾಗಿರುತ್ತೆ, ವಿಚ್ ಇಸ್ ಯುನಿಕ್ ಅಂಡ್ ಫೈನೈಟ್ ವ್ಯಾಲ್ಯೂ ಆಗಿರುತ್ತಲ್ವಾ ಸುಪ್ರೀಮಮ್. ಸೊ ಸೀಕ್ವೆನ್ಸ್ ಎಕ್ಸ್ ಎನ್ ಏನಾಗುತ್ತೆ, ಕನ್ವರ್ಜೆಂಟ್ ಆಗುತ್ತೆ ಅಂಡ್ ಕನ್ವರ್ಜಸ್ ಟು ಇಟ್ಸ್ ಲೀಸ್ಟ್ ಅಪ್ಪರ್ ಬೌಂಡ್ ಅಥವಾ ಸುಪ್ರೀಮಮ್. ಹೆನ್ಸ್ ದ ಪ್ರೂಫ್. ಇಲ್ಲಿಗೆ ಪ್ರೂಫ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಪ್ರಾಪರ್ಟೀಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಬಾಯ್.